ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮೊದಲಿಗೆ ರೀನೀಟ್ 2026 ಎಕ್ಸಾಮ್ ಬರೆದಿರುವಂಥ ಎಲ್ಲ ಸ್ಟೂಡೆಂಟಿಗೆ ರಿಸಲ್ಟು ಬಂದೈತಿ. ಮತ್ತು ನಿಮ್ಮ ಹಾರ್ಡ್ ವರ್ಕಿಗೆ ಬಹಳಷ್ಟು ಸ್ಟೂಡೆಂಟ್ಸಿಗೆ ಎಲ್ಲ ಚಲೋ ಮಾರ್ಕ್ಸ್ ಬಂದಿರ್ತೈತೆ ಅಂತ ತಿಳ್ಕೊಂಡನಿ. ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಮತ್ತು ಈಗ ಪ್ರತಿಯೊಬ್ಬ ಸ್ಟೂಡೆಂಟ್ ಮೈಂಡ್ದಾಗ ಮತ್ತು ಪೇರೆಂಟ್ಸ್ ಮೈಂಡ್ದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಏನಂದ್ರೆ, ಈ ವರ್ಷ MBBS ಕರ್ನಾಟಕ ಗೌರ್ಮೆಂಟ್ ಸೀಟ್ ಸಿಗ್ಬೇಕಂದ್ರೆ ನಮ್ಮ ಮಾರ್ಕ್ಸಿಗೆ ಮತ್ತು ನಮ್ಮ ರ್ಯಾಂಕಿಗೆ ಸೀಟ್ ಸಿಗ್ತೈತೋ ಇಲ್ಲೋ ಅಂತ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಮತ್ತು ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದು ಕೂಡ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಮತ್ತು ನಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಕೂಡ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಗೌರ್ಮೆಂಟ್ ಕಾಲೇಜ್ ಸಿಗ್ತೈತೋ ಪ್ರೈವೇಟ್ ಕಾಲೇಜ್ ಸಿಗ್ತೈತೋ ಅನ್ನೋದು ಕೂಡ ಡೌಟ್ ಇರ್ತೈತಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ MBBS ಜನರಲ್ ಮೆರಿಟ್ದು ಈ ವರ್ಷ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೊದಲಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಓಕೆ, ನೀಟ್ ರಿಸಲ್ಟ್ ರಿಲೀಸ್ ಆದಮೇಲೆ ಅಫಿಷಿಯಲ್ ಆಗಿ ಏನೈತಲ್ಲ ಕಟ್ ಆಫ್ ಅನ್ನು ಏನೈತೆ ರಿಲೀಸ್ ಆಗಂಗಿಲ್ಲ. ಅಫಿಷಿಯಲ್ ಕಟ್ ಆಫ್ ಅನ್ನೋದು KA ಕೌನ್ಸ್ಲಿಂಗ್ ಮತ್ತು MCC ಕೌನ್ಸ್ಲಿಂಗ್ ಚಾಯ್ಸ್ ಫಿಲ್ಲಿಂಗ್ ಆದಮೇಲೆ, ಫಸ್ಟ್ ರೌಂಡ್ ಆದಮೇಲೆ ಏನೈತಲ್ಲ ಸೀಟ್ ಅಲೌಟ್ ಆದಮೇಲೆ ಏನೈತಲ್ಲ ನಂತರ ಗೊತ್ತಾಗ್ತೈತಿ. ಹಾಗಾಗಿ ನಾನು ಹೇಳೋದೆಲ್ಲ ಈ ವಿಡಿಯೋ ಒಳಗೆ ಹೇಳೋದೆಲ್ಲ ಪ್ರೀವಿಯಸ್ ಇಯರ್ ಕೌನ್ಸಿಲಿಂಗ್ ಡಾಟಾದ ಮೇಲೆ ಮತ್ತು ಈ ವರ್ಷದ ರಿಸಲ್ಟ್ ಟ್ರೆಂಡ್ ಮತ್ತು ಕಾಂಪಿಟೇಷನ್ ಆಧಾರದ ಮೇಲೆ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ಇಲ್ಲಿ ಈ ವಿಡಿಯೋದೊಳಗೆ ನೋಡ್ಬೋದು. ಈ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಜಾಸ್ತಿನೂ ಆಗೈತಿ. ಆಲ್ಮೋಸ್ಟ್ ಅಲ್ಲಿ ನೋಡಿರ್ಬೋದು ಕ್ವಶನ್ ಪೇಪರ್ ಒಂದು ಸ್ವಲ್ಪ ಬಹಳಷ್ಟು ಏನೈತಲ್ಲ ಒಂದು ಸ್ವಲ್ಪ ಟಫ್ನ ಇತ್ತು. ಮತ್ತು ಈ ವರ್ಷ ಗೌರ್ಮೆಂಟ್ ಸೀಟ್ ಸಿಗ್ಬೇಕಂದ್ರೆ ಎಷ್ಟಿರಬೇಕು ಅನ್ನೋದು ಕೂಡ ನಿಮ್ಮ ರ್ಯಾಂಕಿಂಗ್ ಆಲ್ರೆಡಿ ನೀಟ್ ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗು ಬಂದಿರ್ತೈತಿ. ನಮ್ಮ ಕರ್ನಾಟಕ ಒಳಗಾಗಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗಾಗಲಿ ನಿಮ್ಮ ಮಾರ್ಕ್ಸ್ಗಿಂತನೂ ಈಗ ಕೌನ್ಸಿಲಿಂಗ್ ಟೈಮ್ ಒಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು ಸ್ಟೇಟ್ ರ್ಯಾಂಕಿಂಗ್ ಇನ್ನೂ 2-3 ಡೇಸ್ ಒಳಗೆ ಬರಬಹುದು. ಮತ್ತು ನೆಕ್ಸ್ಟ್ ಏನಂದ್ರೆ, ಈಗ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಲ್ರೆಡಿ ರಿಸಲ್ಟನ್ನು ನೋಡ್ಕೊಂಡಿರ್ತಾರೆ. ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಏನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಅದಕ್ಕೇನೈತಿ ಈ ವಿಡಿಯೋ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತು ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ನಿಮಗೇನಾರೇ ಡೌಟ್ ಇತ್ತಂದ್ರೆ ದೇವ್ರು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ನೀವು ಜನರಲ್ ಮೆರಿಟ್ಗೆ 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ 483 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 479 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಯಾವ ಕಾಲೇಜ್ ಅಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ. ಮತ್ತು ಈ ಕಾಲೇಜಲ್ಲಿ ಸುಮಾರು ಎಷ್ಟು ಫೀಸ್ ಇರ್ತೈತೆ ಅಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 79,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಲ್ರೆಡಿ ನೀಟ್ ರಿಸಲ್ಟ್ ಕಾರ್ಡ್ ಒಳಗೆ ಇರ್ತೈತಿ. ನಿಮ್ಮ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿರುವಂಥ ನಂಬರ್ ಒಂದೊಂದು ನಂಬರ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್, ಅಲ್ಲಿ 6 ಲಕ್ಷದ ಸೀಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇಲ್ಲೇನೈತಿ 1.5 ಲಕ್ಷದ ಸೀಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಾನೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 73,000 ಆಲ್ ಇಂಡಿಯಾ ರ್ಯಾಂಕಿಗೆ 484 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ. ಮತ್ತು ಥರ್ಡ್ ರೌಂಡಲ್ಲಿ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 482 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಥರ್ಡ್ ರೌಂಡಲ್ಲಿ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 75,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗಿಂತ ಕಡಿಮೆ ಇದ್ದರೆ
ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಈ ವರ್ಷ ನಂಬರ್ ಆಫ್ MBBS ಸೀಟ್ ಇನ್ಕ್ರೀಸ್ ಆಗಿದ್ದಾವ, ಆದರೂ ಕೂಡ ಕಾಂಪಿಟೇಷನ್ ಜಾಸ್ತಿ ಐತಿ. ಲಾಸ್ಟ್ ಇಯರ್ 2024 ಒಳಗಿಂದ ಕಂಪ್ಲೀಟ್ ಆಗಿರುವಂಥ ಕಟ್ ಆಫದ್ದು ಆಲ್ರೆಡಿ ನೋಡ್ರಿ, ನಿಮಗೂ ಕೂಡ ಒಂದು ಸ್ವಲ್ಪ ಐಡಿಯಾ ಇರ್ತೈತಿ. ಓಕೆ, ನಿಮಗೇನಾರೇ ಪರ್ಸ್ನಲೈಸ್ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದೇನಾರೇ ಡೌಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ವಾಟ್ಸಪ್ದಾಗ ಹಾಯ್ ಅಂತ ಮೆಸೇಜ್ ಮಾಡ್ರಿ. ಅಲ್ಲೇನೈತ್ಲ ಪೇಡ್ ಅಪಾಯಿಂಟ್ಮೆಂಟನ್ನು ತಗೊಂಡು ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ನಿಮ್ಮ ಕ್ಯಾಟಗರಿಗೆ ಅನ್ನೋದೇನೈತ್ಲ ಕಂಪ್ಲೀಟಾಗಿ ಗೊತ್ತಾಗ್ತೈತಿ. ಮತ್ತು ಇನ್ನೂ ನಿಮಗೆ ಬಹಳಷ್ಟು ಏನೈತ್ಲ ಡೌಟ್ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಜಾಯ್ನಿಂಗ್ ಅಂದ್ರೆ ಮೆಂಬರ್ಶಿಪ್ಪಿಂದ ಇದನ್ನು ಐತಿ, ಅಲ್ಲಿಯೂ ಕೂಡ ಜಾಯ್ನ್ ಆದ್ರೆ ನಿಮ್ಮ ಕಮೆಂಟಿಗೆ ಆಗಿರ್ಬೋದು ನಿಮ್ಮ ಇದಕ್ಕೆ ಏನೈತ್ಲ ಆದಷ್ಟು ಜಲ್ದಿ ರಿಪ್ಲೈಯು ಮಾಡಕ್ಕೆ ನಮ್ಮ ಕೈಯಾಗೂ ಸಾಧ್ಯವಾಗ್ತತಿ. ಮೆಂಬರ್ಸಿಗೆ ಅಂತ ಹೇಳಿನ ಸಪ್ರೇಟ್ ಆಗಿರುವಂಥ ವಿಡಿಯೋನು ಬರ್ತಿರ್ತಾವೆ ಮತ್ತು ಡೌಟ್ ಸೆಕ್ಷನ್ಸು ಇರ್ತೈತಿ ಡೈಲಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ, ಇಲ್ಲಿ 88,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 473 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ. ಮತ್ತು ಈ ಕಾಲೇಜಲ್ಲಿ ವರ್ಷಕ್ಕೆ 1,66,000 ಫೀಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಥರ್ಡ್ ರೌಂಡ್ ಒಳಗೆ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 469 ಮಾರ್ಕ್ಸ್ಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗು 95,000ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲಿ 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಫಾರೂಕಿ ಅಕಾಡೆಮಿ ಆಫ್ ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದೇನೈತಲ್ಲ ಲಾಸ್ಟ್ ಇಯರ್ ಕಾಲೇಜ್ ಓಪನ್ ಆಗೈತಿ. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ಥರ್ಡ್ ರೌಂಡಲ್ಲಿ 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಕನಚೂರು ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗು 1,23,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ 1,39,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಸೆಕೆಂಡ್ ರೌಂಡ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡಲ್ಲಿ 1,24,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ. ನೋಡ್ಬೋದು ಇಲ್ಲಿ ಕಟ್ ಆಫ್ ಕಡಿಮೆ ಐತಿ, ಇಲ್ಲಿ ಜಾಸ್ತಿ ಐತೈತೆ. ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಈ ಕಾಲೇಜಲ್ಲಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಈ ಕಾಲೇಜಲ್ಲಿ 1,53,000 ಫೀಸ್ ಇರ್ತೈತಿ. ಅದಕ್ಕೇನೈತಿ ಬಹಳಷ್ಟು ಜನರಿಗೆ ಇಲ್ಲಿ ಫೀಸ್ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಹೇಳಿ ಈ ಕಾಲೇಜಿಗೆ ಹೋಗ್ತಿರ್ತಾರೆ. ವರ್ಷಕ್ಕೆ 6 ಲಕ್ಷ ಮತ್ತು ಹಾಸ್ಟೆಲ್ದೊಂದು 2 ಲಕ್ಷ ಆಗ್ತಿರ್ತೈತಿ, 8 ಲಕ್ಷ ಫೀಸ್ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್. ಜನರಲ್ ಮೆರಿಟ್ ರೂರಲಲ್ಲಿ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಥರ್ಡ್ ರೌಂಡ್ ಒಳಗೂ ಕೂಡ 93,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದರ ಫೀಸು ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ ರೂರಲ್ ಇದರದ್ದು 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಫಾರೂಕಿ ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ. ನೆಕ್ಸ್ಟ್ ಥರ್ಡ್ ರೌಂಡ್ ಒಳಗೆ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೋಡ್ಬೋದು ಥರ್ಡ್ ರೌಂಡಿಗೆ ಬರೀ ಓನ್ಲಿ 5,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 90,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ
1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ. ಮತ್ತು ಥರ್ಡ್ ರೌಂಡಲ್ಲಿ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,10,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವ ಕ್ಯಾಟಗರಿದು ವಿಡಿಯೋ ಮಾಡೋಣ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಐತಿ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತಿ ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ MBBS ಗೌರ್ಮೆಂಟ್ ಸೀಟಿಂದು SC ಕ್ಯಾಟಗರಿದು ಎಷ್ಟು ಕಟ್ ಆಫ್ ಹೋಗೈತಿ ಅನ್ನೋದು ಕೂಡ ಕಂಪ್ಲೀಟಾಗಿ ನೋಡೋಣ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.